ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಪದ್ಯ ಶಿವಪುರದ ಹಾಡು ಇದರ ಮೇಲೆ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದರೆ ಯಾವ ರೀತಿ ಉತ್ತರವನ್ನು ಬರಿಬೇಕು ಅನ್ನೋದನ್ನ ಕುರಿತು ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಶಿವಪುರದ ಹಾಡು ಇದು ನಿಸರ್ಗ ಸೌಂದರ್ಯವನ್ನು ಮತ್ತೆ ಅಲ್ಲಿರುವಂತಹ ಶಿವಪುರದಲ್ಲಿರುವಂತಹ ಜನರ ಸ್ವಭಾವವನ್ನು ಎರಡು ವಿಷಯವನ್ನ ನಮಗೆ ತಿಳಿಸುತ್ತೆ. ಒಂದು, ಶಿವಪುರದ ನಿಸರ್ಗ ಸೌಂದರ್ಯ ಹೇಗಿದೆ, ಎರಡನೇದ್ದು ಶಿವಪುರದಲ್ಲಿರುವಂತಹ ಜನರ ಸ್ವಭಾವ ಯಾವ ರೀತಿ ಅದಕ್ಕಿದೆ, ಇವುಗಳ ಬಗ್ಗೆ ಹೇಳುತ್ತೆ. ಎರಡನೇ ಪಾಯಿಂಟ್, ಕವಿ ಶಿವಪುರಕ್ಕೆ ಜಯಘೋಷಣೆಯನ್ನ ಹಾಕ್ತಾನೆ, ಅಂದ್ರೆ ಅದನ್ನು ಹೊಗಳಿ ಬರಿತಾ ಇದ್ದಾನೆ. ಸೊ ಇದರಲ್ಲಿ ಯಾವುದೇ ಪಾಯಿಂಟ್ ನ ಬರೆಯಲ್ಲ, ಡಿಸ್ಅಡ್ವಾಂಟೇಜ್ ಸಂಬಂಧಪಟ್ಟಂತ ಪಾಯಿಂಟ್ ನ ಬರೆಯಲ್ಲ, ಎಲ್ಲವೂ ಶಿವಪುರದಲ್ಲಿ ಹೊಗಳಿನೇ ಮಾತನಾಡ್ತಾನೆ, ಶಿವಪುರವನ್ನ ಅಪ್ರಿಸಿಯೇಷನ್ ಮಾಡಿನೇ ಬರಿತಾನೆ ಅನ್ನೋದಕ್ಕೆ ಜಯಘೋಷಣೆ. ಒಂದನೇದ್ದು, ಶಿವಪುರ ಹೇಗಿದೆ ಅಂದ್ರೆ ಹಚ್ಚು ಹಸಿರು ನಿಸರ್ಗವನ್ನ ಹೊಂದಿದೆ. ಶಿವಪುರ ಸಂಪೂರ್ಣವಾಗಿ ಹಚ್ಚು ಹಸಿರನ್ನ ಹೊಂದಿರುವಂತಹ ನಿಸರ್ಗವನ್ನ ಹೊಂದಿದೆ. ಅಲ್ಲಿ ಬೆಳೆಯುತ್ತಿರುವ ಕಾಡುಗಳು ಅಲ್ಲಿ ಕನಸುಗಳನ್ನು ರೂಪಿಸುತ್ತವೆ. ಕಾಡುಗಳು ಯಾವ ರೀತಿ ಬೆಳೀತಾ ಇದ್ದೇವೆ ಅಂದ್ರೆ ಅಲ್ಲಿರುವಂತಹ ಜನರಿಗೆ ಒಂದ್ ರೀತಿ ವರಮಾನ ತಂದು ಕೊಡ್ತಾ ಇದೆ, ಅಲ್ಲಿರುವಂತಹ ಜನರಿಗೆ ಆರೋಗ್ಯವನ್ನು ತಂದು ಕೊಡ್ತಾ ಇದೆ, ಅಲ್ಲಿರುವಂತಹ ಜನರಿಗೆ ನಿಸರ್ಗದ ಸೊಬಗು ಸವಿಯೋದಕ್ಕೋಸ್ಕರ ಅವಕಾಶಗಳನ್ನು ನೀಡ್ತಾ ಇದೆ. ಕಣ್ಣುಗಳಿಗೆ ಆನಂದವನ್ನು ಅಲ್ಲಿನ ಹೂಗಳು ಅರಳಿ ನಗೆಯನ್ನು ಬೀರುತ್ತವೆ. ಸೊ ಅಲ್ಲಿ ಹೂಗಳನ್ನ ನೋಡಿದ್ರೆ, ಅವು ಅರಳಿರುವುದನ್ನು ನೋಡಿದ್ರೆ ಕಣ್ಣಿಗೆ ಆನಂದ ಸಿಗುತ್ತೆ, ಮತ್ತು ಅವುಗಳನ್ನ ನೋಡಿದ್ರೆ ಅವು ತಮ್ಮಷ್ಟಕ್ಕೆ ತಾವೇ ನಗ್ತಾ ಇದೆ ಅನ್ನೋ ಭಾವನೆಯನ್ನು ಉಂಟು ಮಾಡುತ್ತೆ. ಕಷ್ಟದಲ್ಲಿಯೂ ಶಿವಪುರದಲ್ಲಿ ಬದುಕು ಅರಳುತ್ತದೆ. ಅಂದ್ರೆ ಕಾಡಿನಲ್ಲಿ ಬದುಕೋದು ಕಷ್ಟ, ಹಳ್ಳಿಯಲ್ಲಿ ಬದುಕೋದು ಕಷ್ಟ, ಪಟ್ಟಣದ ಲೈಫ್ಗಿಂತ ಹಳ್ಳಿಯಲ್ಲಿ ಒಂದು ಜೀವನ ನಡೆಸೋದು ಕಷ್ಟ. ಆದ್ರೆ ಈ ಹಳ್ಳಿಯಲ್ಲಿ ಜೀವನ ನಡೆಸಬೇಕಂದ್ರೆ ಈ ಶಿವಪುರದಲ್ಲಿ ಜೀವನ ನಡೆಸೋದು ಸುಲಭ ಅಂತ ಕವಿ ಹೇಳ್ತಾ ಇದ್ದಾನೆ. ಆಳವಾದ ನೀರಿನ ನದಿಗಳು, ಸೀಮೆಯ ಸುತ್ತಲೂ ಇರುವ ಪರಿಸರ, ತಮ್ಮ ಅನುಭವಗಳನ್ನು ಹೇಳುತ್ತಾ ಮುದುಕರು ಹಳ್ಳಿಯಲ್ಲಿ ಕುಳಿತಿರ್ತಾರೆ. ಸೊ ಇಲ್ಲಿ ಮಟ್ಟ ನಿಸರ್ಗಕ್ಕೆ ಸಂಬಂಧಪಟ್ಟಂತೆ. ಮೊದಲನೇ ಪಾಯಿಂಟ್, ನಿಸರ್ಗ ಹಚ್ಚ ಹಸಿರನ್ನ ಹೊಂದಿದೆ. ಎರಡನೇದ್ದು, ಅಲ್ಲಿಯ ಕಾಡುಗಳು ಬೆಳೀತಾ ಜನರ ಕನಸುಗಳನ್ನ ರೂಪಿಸುತ್ತೆ. ಮೂರನೇದು, ಅಲ್ಲಿಯ ಹೂಗಳ ಅರಳಿ ನಗೆಯನ್ನ ಬೀರುತ್ತೆ. ನಾಲ್ಕನೇದು, ಅಲ್ಲಿರುವಂತಹ ಸೊಬಗು, ನಿಸರ್ಗದ ಸೊಬಗು ಜನರ ಬದುಕನ್ನ ಅರಳಿಸುತ್ತೆ. ಅಲ್ಲಿ ಆಳವಾದ ನದಿಗಳು, ಸೀಮೆಯ ಸುತ್ತಲೂ ಹಚ್ಚ ಹಸಿರಾದಂತಹ ಪರಿಸರವನ್ನ ಇದು ಹೊಂದಿದೆ. ಇನ್ನು ಅಲ್ಲಿರೋ ಜನರು ಹೆಂಗದಾರ, ಅಲ್ಲಿಯ ಮುದುಕರು ತಮ್ಮ ಜೀವನಾನುಭವಗಳನ್ನ ಹೇಳುತ್ತಾ ಕುಳಿತಿರ್ತಾರೆ. ಕಲರವ ನೀಡುವ ಹಕ್ಕಿಗಳು, ಸದಾ ಸಂತೋಷದಿಂದ ಆಡುವ ಎಳೆ ವಯಸ್ಸಿನ ಹುಡುಗರು, ಋತುಮಾನಗಳಲ್ಲಿಯೂ ಬರುವ ಫಸಲು, ಎತ್ತರವಾಗಿ ಬೆಳೆದು ನಿಲ್ಲುವ ಜೋಳದ ದಂಟು, ಪ್ರತಿ ವಿಷಯದಲ್ಲೂ ಒಳ್ಳೆಯ ಗುಣವನ್ನು ಹೊಂದಿರುವ ಸಮಾಜ. ಇದನ್ನ ನೋಡಿ ಕವಿ ಶಿವಪುರಕ್ಕೆ ಜಯಘೋಷಣೆಯನ್ನು ಹಾಕ್ತಾನೆ. ಎರಡನೇ ಭಾಗದಲ್ಲಿ ಏನ್ ಬರಿಬೇಕಂದ್ರೆ ಶಿವಪುರದ ಜನರ ಸ್ವಭಾವ ಎಂತಹದ್ದು, ತಮ್ಮ ಜೀವನದ ಅನುಭವಗಳನ್ನ, ಹಳೆಯ ಘಟನೆಗಳನ್ನ ನೆನಪು ಮಾಡ್ಕೋತಾ ಕೂತಿರುವಂತಹ ಮುದುಕರು, ಸದಾ ಸಂತೋಷದಿಂದ ಎಳೆ ವಯಸ್ಸಿನ ಹುಡುಗರು ಆಟ ಆಡ್ತಿರ್ತಾರೆ. ಇಲ್ಲಿರುವಂತಹ ಜನರು ಕೃಷಿಯನ್ನ ಮುಖ್ಯ ಕಸವಾಗಿ ಮಾಡ್ಕೊಂಡಿದ್ದಾರೆ. ಪ್ರತಿ ಋತುಮಾನಕ್ಕೂ ಒಂದು ಫಸಲನ್ನ ಬೆಳಿತಾರೆ. ಎತ್ತರವಾಗಿ ಅಲ್ಲಿ ಜೋಳದ ದಂಟು ಬೆಳೆದ್ ನಿಲ್ಲುತ್ತೆ. ಹಕ್ಕಿಗಳು ಯಾವಾಗ್ಲೂ ಹಕ್ಕಿಗಳು ಕಲರವ ನೀಡ್ತಾ ಇರುತ್ತೆ. ಅಲ್ಲಿರುವ ಸಮಾಜದ ಜನರು ಏನಿದ್ದಾರೆ ಒಳ್ಳೆಯ ಗುಣಗಳನ್ನು ಹೊಂದಿರುವಂತ, ಸದಾ ಒಳ್ಳೆಯದನ್ನೇ ಮಾತನಾಡುವಂತ ಜನರಾಗಿದ್ದಾರೆ. ಸೊ ಇದೆಲ್ಲವನ್ನ ನೋಡಿ ಶಿವಪುರಕ್ಕೆ ಕವಿ ಜಯಘೋಷಣೆಯನ್ನು ಕೊಡ್ತಾನೆ. ಸೊ ಮೊದಲಿರುವಂತಹ ಪಾಯಿಂಟ್ಸ್ ಏನಿದೆ, ನಿಸರ್ಗವನ್ನು ಹೊಗಳಿದೆ. ಸೊ ಅದರಲ್ಲಿ ಏನ್ ನೆನ್ಪಿಟ್ಕೋಬೇಕಂದ್ರೆ ಹಚ್ಚು ಹಸಿರು ನಿಸರ್ಗ, ಬೆಳೆಯುತ್ತಿರುವ ಕಾಡು, ಬೆಳೆಯುತ್ತಿರುವ ಕನಸುಗಳು, ಕಣ್ಣಿಗೆ ಆನಂದ ನೀಡುವಂತ ಅರಳಿದ ಹೂಗಳು, ಶಿವಪುರದಲ್ಲಿ ಕಷ್ಟವಿದ್ರೂ ಕೂಡ ಬದುಕಬಹುದು, ಆಳವಾದ ನದಿಗಳಿವೆ, ಸುತ್ತಲೂ ಪರಿಸರ, ಸೀಮೆ ಅಂದ್ರೆ ಕೃಷಿ ಮಾಡುವಂತ ಭೂಮಿಯನ್ನು ಹೊಂದಿದೆ. ಇನ್ನು ಜನರ ಬಗ್ಗೆ ಹೇಳ್ಬೇಕಂದ್ರೆ ಮುದುಕರು ತಮ್ಮ ಜೀವನದ ಅನುಭವಗಳನ್ನ, ಹಿಂದೆ ನಡೆದ ಘಟನೆಗಳನ್ನ ನೆನೆಸ್ತಾ ಕೂತಿರ್ತಾರೆ. ಎಳೆ ವಯಸ್ಸಿನ ಹುಡುಗರು ಸದಾ ಹೊರಗಡೆ ಆಟ ಆಡ್ತಿರ್ತಾರೆ. ಹಕ್ಕಿಗಳು ಕಲರವನ್ನ ನೀಡ್ತಾ ಇರುತ್ತೆ. ಅಲ್ಲಿರುವಂತ ಜನರ ಉದ್ಯೋಗ ಕಸುಬು ಏನಂದ್ರೆ ಕೃಷಿ. ಯಾವಾಗ್ಲೂ ಒಂದು ಋತುಮಾನಕ್ಕೆ ಒಂದು ಫಸಲನ್ನ ಬೆಳೆಯುವಂತ ಜನ. ಜೋಳದ ದಂಟು ಒಬ್ಬ ಮನುಷ್ಯನ ಎತ್ತರಕ್ಕೆ ಬೆಳೆದು ನಿಂತಿರುತ್ತೆ. ಸಮಾಜದಲ್ಲಿರುವಂತಹ ಜನರು ಒಳ್ಳೆಯ ಗುಣಗಳನ್ನೇ ಹೊಂದಿದ್ದಾರೆ. ಅಲ್ಲಿರುವ ಸಮಾಜದ ಜನರು ಒಳ್ಳೆಯ ಮಾತುಗಳನ್ನೇ ಮಾತನಾಡುತ್ತಾರೆ. ಇವೆಲ್ಲವನ್ನ ನೋಡಿ ನಾವ್ ಏನಂತ ಹೇಳ್ಬೋದು ಅಂದ್ರೆ ಶಿವಪುರಕ್ಕೆ ಒಳ್ಳೆ ಫ್ಯೂಚರ್ ಇದೆ, ಅಂದ್ರೆ ಒಳ್ಳೆ ಜನರು ಅವರು, ಒಳ್ಳೆ ನಿಸರ್ಗ. ಇದನ್ನ ನೋಡಿ ಕವಿ ಜಯಘೋಷಣೆಯನ್ನು ಹಾಕ್ತಾನೆ. ಸೊ ಇದನ್ನ ಬಿಟ್ರೆ ಇನ್ನು ಮುಂದಿನ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ 50 ಜನ ಅಡ್ಮಿಷನ್ ಆನ್ಲೈನ್ ಕ್ಲಾಸ್ಗೆ ತಗೋತೀವಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಡೆಲಿವರಿ ಮಾಡ್ತೀವಿ. ಕೆಳಗಡೆ ಕೊಟ್ಟಂತ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪುಸ್ತಕವನ್ನು ತಲುಪಿಸ್ತೇವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.